ಅವಕಾಡೋ ಸ್ಯಾಂಡ್ವಿಚ್ ತುಂಬಾ ಟೆಂಪ್ಟ್ ಮಾಡ್ತಾಯಿತ್ತು. ಎಷ್ಟೊಂದರಲ್ಲಿ ರೀಲ್ಸ್ ನೋಡಿದ್ದೆ, ಹೀಗಾಗಿ ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಾಯಿತ್ತು. ಅದರಲ್ಲೂ ಈ ಹಣ್ಣನ್ನು ಕಟ್ ಮಾಡ್ತಾರಲ್ವ, ಅದು ಒಂದು ಕ್ಲಿಪ್ ನಂಗೆ ತುಂಬಾ ಇಷ್ಟ ಆಗ್ತಾಯಿತ್ತು. ಸೊ ಹೆಂಗೋ ಇವತ್ತು ತೊಗೊಂಡು ಬಂದು ಅದರದ್ದು ಸ್ಯಾಂಡ್ವಿಚ್ ಮಾಡೋಣ ಅಂತ ಕಟ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಈ ಹಣ್ಣನ್ನು ಕಟ್ ಮಾಡುವಾಗ ತುಂಬಾ ಏನೋ ಒಂಥರ ಡಿಫ್ರೆಂಟಾಗಿ ಫೀಲ್ ಆಗುತ್ತೆ. ಸ್ಯಾಂಡ್ವಿಚ್ ಮಾತ್ರ ಸಖತ್ತಾಗಿ ಬಂದಿತ್ತು, ಕ್ರೀಮಿಯಾಗಿ. ಚೀಸ್ ಬಳಸಿಲ್ಲ, ಯಾವುದೇ ಸಾಸ್ ಇಲ್ಲ, ಎಣ್ಣೆ ಇಲ್ಲ. ತುಂಬ ಹೆಲ್ದಿ ಆದಂಥ ಒನ್ ಆಫ್ ದ ಬೆಸ್ಟ್ ಬ್ರೇಕ್ಫಾಸ್ಟ್ ಇವತ್ತು ನಾನು ತಿಂದೆ. ಆ್ಯಂಡ್ ತುಂಬ ಟೇಸ್ಟಿ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಇವತ್ತು ಗೊತ್ತಾಗಿದ್ದು ಡಯಟ್ ಫುಡ್ ಕೂಡ ಎಷ್ಟೊಂದು ಟೇಸ್ಟಿಯಾಗಿರುತ್ತೆ ಅಂತ. ಸ್ಯಾಂಡ್ವಿಚ್ ಮಾತ್ರ ಸಖತ್ತಾಗಿ ಬಂದಿತ್ತು. ಅದ್ರ ಜೊತೆ ಬಾಯ್ಲ್ಡ್ ಎಗ್ಗು ತಿನ್ಕೊಂಡು ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ನ ನಾನು ಮಾಡಿದೆ. ಆ್ಯಂಡ್ ಅದಾದ ತಕ್ಷಣ ಹೊರಗಡೆ ಹೋಗಿದ್ವಿ. ಹೋದ ತಕ್ಷಣವೇ ಗೈಸ್ ತುಂಬ ಜೋರಾಗಿ ಮಳೆ ಬರ್ತಾಯಿತ್ತು. ಟೆಂಪಲ್ಗೆ ಹೋಗೋಣ ಅಂತ ಹೋಗಿದ್ವಿ. ಬಟ್ ಸ್ವಲ್ಪ ಹೊತ್ತಲ್ಲೇ ವಾಪಸ್ ಮನೆಗೆ ಕೂಡ ಬಂದ್ವಿ. ಬಂದ ತಕ್ಷಣ ಲೈಟಾಗಿ ಒಂದು ಚಿತ್ರಾನ್ನ ಲಂಚ್ನ ಮುಗಿಸ್ಕೊಂಡ್ವಿ. ಇದು ಬಂದ್ಬಿಟ್ಟು ಅಪ್ಪ ಮಗ ಇಬ್ಬರಿಗೂ ಒಂದು ಎಕ್ಸಸೈಸ್ಗೆ ಹೆಲ್ಪ್ ಆಗಲಿ ಅಂತ ಆರ್ಡರ್ ಮಾಡಿದ್ದು ಆನ್ಲೈನಿಂದ. ನಿಮಗೂ ಕೂಡ ಇಷ್ಟ ಆದರೆ ಕಮೆಂಟ್ ಮಾಡಿ, ಲಿಂಕ್ನ ಶೇರ್ ಮಾಡ್ತೀನಿ. ನನ್ನ ವಿಡಿಯೋಸು ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ಗೈಸ್ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.